ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈ ವಿಡಿಯೋದಲ್ಲಿ ಈ ವರ್ಷ ಪಿತೃಪಕ್ಷ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಇದೆ ಅಂತ ತಿಳಿಸ್ತೀನಿ. ದೇವಲೋಕದಲ್ಲಿ ಪಿತೃವರ್ಗ ಎಂಬ ಪ್ರತ್ಯೇಕ ವರ್ಗವಿದೆ. ಎಲ್ಲ ಹಿರಿಯರು ಅಥವಾ ಪಿತೃಗಳು ಭೂಲೋಕಕ್ಕೆ ಬರುವ ಸಮಯವೇ ಈ ಪಿತೃಪಕ್ಷ. ಪಿತೃಗಳಿಗೆ ಒಂದು ಪಕ್ಷವನ್ನೇ ಮೀಸಲಾಗಿ ಇರಿಸಲಾಗಿದೆ, ಅದೇ ಪಿತೃಪಕ್ಷ. ಭಾದ್ರ ಮಾಸದ ಕೃಷ್ಣ ಪಕ್ಷವೇ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಎಂದು ಕರೆಯುತ್ತಾರೆ. ವಾಯುರೂಪದಲ್ಲಿ ಬರುವ ಪಿತೃಗಳು ದೀಪಾವಳಿ ಅಮಾವಾಸ್ಯೆಯವರೆಗೂ ಈ ಭೂಲೋಕದಲ್ಲಿಯೇ ಇರುತ್ತಾರೆ. ಈ ವರ್ಷದಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ 18ಕ್ಕೆ ಆರಂಭವಾಗಿ ಅಕ್ಟೋಬರ್ 2ರವರೆಗೂ ಇರುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಹಿರಿಯರು ಭೂಲೋಕಕ್ಕೆ ಬಂದು ತಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಾರೆ. ತಮ್ಮ ಮಕ್ಕಳು ನಮ್ಮನ್ನು ನೆನೆಸುತ್ತಾರೆಯೇ, ನಮಗಾಗಿ ಆಹಾರವನ್ನು ನೀಡುತ್ತಾರೆಯೇ, ಇವರನ್ನು ಹೇಗೆ ಆಶೀರ್ವದಿಸಬೇಕು ಎಂದು ಆಲೋಚಿಸುತ್ತಾರೆ. ಎಲ್ಲ ದೋಷಗಳಿಗಿಂತ ಪಿತೃದೋಷವೇ ದೊಡ್ಡದು. ಈ ಪಿತೃದೋಷದಿಂದ ಅನಾರೋಗ್ಯ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ಕಲಹಗಳು, ಇನ್ನಿತರ ಸಮಸ್ಯೆಗಳು ಸಹ ಆಗುತ್ತದೆ. ಈ ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರು ಅಥವಾ ಪಿತೃಗಳು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ಆದ್ದರಿಂದ ಈ ವಿಶೇಷ ಸಮಯದಲ್ಲಿ ಹಸಿವು ಎಂದು ಬಂದ ಪ್ರಾಣಿ, ಪಕ್ಷಿಗಳು ಹಾಗೂ ಮನುಷ್ಯರನ್ನು ಗೌರವಿಸಿ ಕೈಲಾದಷ್ಟು ಆಹಾರ ನೀಡಿ. ಆದ್ದರಿಂದ ಈ ಪಿತೃಪಕ್ಷದಲ್ಲಿ ಪಿತೃಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದರೆ ಪಿತೃಗಳು ಸಂತೃಪ್ತಿ ಹೊಂದಿ ನಮಗೆ ಆಶೀರ್ವಾದ ಮಾಡುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.